ರಾಜಕೀಯಕ್ಕೆ ಹೋಗ್ಬೇಕು ಅನ್ನೋವಂಥ ಆಪ್ಷನ್ಸ್ ಬಂದಾಗ ನೀವು ಏನು ಹೇಳಿದ್ರಿ? ಭಯ ಇತ್ತಾ ನಿಮಗೆ? ಬೇಡ ಇವೆಲ್ಲ ನಾವು ಹೆಂಗೋ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಆ ಥರ ಮನಸ್ಥಿತಿ? ಹೌದು, ನನಗೆ ಅದೇ ಮನಸ್ಥಿತಿ. ಒಂಥರ ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಆ ಥರ ಇರಬೇಕಂತ. ನಮ್ಗೆ ರಾಜಕೀಯ ಅದೆಲ್ಲ ಗೊತ್ತಿರಲಿಲ್ಲ ಅಲ್ಲ, ಆವಾಗ ನನಗೆ ಇಷ್ಟ ಇಲ್ಲ. ಹೋಗ್ತಾ ಹೋಗ್ತಾ ಅಭ್ಯಾಸ ಆಯಿತು. ಓಕೆ, ಅವ್ರಿಗೆ ಸಜೆಸ್ಟ್ ಮಾಡಿದ್ರಾ ಬೇಡ ಆ ಥರ ಏನಾರು? ಹೌದು, ಆವಾಗ ಹೇಳಿದ್ದುಂಟು. ಸರ್, ರಾಜಕೀಯದ ಫ್ಯಾಮಿಲಿ ಏನಲ್ಲ, ಆದರೂ ಕೂಡ ರಾಜಕೀಯಕ್ಕೆ ಧುಮುಕ್ಬೇಕು. ಪ್ರಾಬ್ಲಮ್ಮೇ ಇಲ್ಲ, ಭಯನೂ ಇಲ್ಲ. ನಾವು ಓದದ್ದೇ ದಾರಿ, ನಮಗೆಲ್ಲವೂ ಒಳ್ಳೆಯದಾಯಿತು. ಸೊ ರಾಜಕೀಯಕ್ಕೆ ಬಂದಮೇಲೆ ಟೈಮ್ ಅಂತೂ ಜಾಸ್ತಿ ಕೊಡೋಕ್ಕಾಗಿರಲ್ಲ ಮೇಡಮ್ಗೆ. ಸೊ ಯಾವ ಟೈಮ್ನ ನೀವು ಫ್ಯಾಮಿಲಿಗೋಸ್ಕರ ಕೊಡ್ತೀರಾ? ಸೊ ಮ್ಯಾಕ್ಸಿಮಮ್ ಟೈಮ್ ಫ್ಯಾಮಿಲಿಗೆ ಕೊಟ್ಟಿದ್ದೀವಿ. ಆದರೂ ನಾನು ಹೆಂಡ್ತಿಗೆ ಒಂದು ಸ್ವಲ್ಪ ಫುಲ್ ಟೈಮ್ ಇರಬೇಕು ಅನ್ನೋದು ಆಸೆ ಇರುತ್ತೆ ಎಲ್ಲ ಹೆಂಗಸರಿಗೂ. ಅದು ಫುಲ್ ಟೈಮು ಇರೋದು ಏನಲ್ಲ, ಯಾವುದೇ ಆಗಲಿ ಆ ತಕ್ಕಂತೆ ಇರಬೇಕಲ್ಲ. ಸೊ ಫುಲ್ ಟೈಮ್ ಹೆಂಡತಿ ಜೊತೆ ಮಕ್ಕಳ ಜೊತೆಲೇ ಇದ್ದರೆ ವ್ಯವಹಾರ ಮಾಡೋದು ಕೆಟ್ಟ, ರಾಜಕಾರಣ ಮಾಡೋದು ಕೆಟ್ಟ, ಬದುಕೇ ಕೆಟ್ಟ ಆಗ್ಬಿಡುತ್ತಲ್ಲ. ಕೆಲವು ಸಲ ಶಾಪಿಂಗ್ ಹೋಗ್ತೀವಿ, ಕೆಲವೊಂದು ಸಲ ಊಟಕ್ಕೆ ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಕೆಲವೊಂದೊಂದ್ಸಲ ನಾನು ದೇವಸ್ಥಾನಕ್ಕೆ ಏನಾದರೂ ಹೋಗ್ಬೇಕಾಗಿರುತ್ತೆ, ಮನೆ ದೇವರಿಗೆ, ಆ ಥರ ಆವಾಗ ಹೋಗ್ತೀವಿ. ಆ ಥರ ಇತ್ತು. ಸರ್ಗೆ ನಿಮ್ಮ ಬರ್ತ್ಡೇ ಡೇಟ್ ನೆನಪಿದೆಯಾ ಮೇಡಮ್? ಸರಿ, ನವೆಂಬರ್ 19. ಹೌದಾ? ಮರ್ತರೆ ಭಾಳ ಕಷ್ಟ ಅಂತನಾ? ಮೊದಲೆಲ್ಲ ಮರ್ತಿದ್ದೆ, ನನ್ನ ಮಕ್ಳು ಜ್ಞಾಪಕ ಮಾಡೋರು. ಮಾಡ್ಬಿಡ್ತಾರೆ ಮಕ್ಕಳು. ನಮ್ಮಿಬ್ಬರು ಮಕ್ಕಳು ಇನ್ನೊಂದು ದಿವಸ ಹೇಳೋರು ಬರ್ತ್ಡೇ ಅಮ್ಮಂದು ಅಂತ. ಆಮೇಲೆ ಹಂಗೆ ರೆಗ್ಯುಲರಾಗಿ ಜ್ಞಾಪಕ ಬಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.